ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಯಿ ಶ್ರುತಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಸ್, ಮೀನಿಂಗ್ ಆಫ್ ದ ಡ್ರೀಮ್ಸ್. ಹಗಲುಗನಸುಗಳು ನಿಜವಾಗುತ್ತದೆ ಎಂದು ಸಾಕಷ್ಟು ಜನರು ಹೇಳಿದ್ದನ್ನು ಕೇಳಿರ್ತೇವೆ. ಕನಸುಗಳು ರಾತ್ರಿಯೂ ಬೀಳತ್ತೆ, ಹಗಲಲ್ಲೂ ಬೀಳತ್ತೆ, ಮಧ್ಯಾಹ್ನದ ಹೊತ್ತು ಮಲಗಿದ್ರೆ ಆಗಲೂ ಬೀಳತ್ತೆ. ಹಾಗಾದರೆ ಯಾವ ಸಮಯದಲ್ಲಿ ಕಂಡ ಕನಸು ನಿಜವಾಗತ್ತೆ ಎನ್ನುವುದರ ಸ್ಪಷ್ಟ ಮಾಹಿತಿ ತಿಳಿದಿದೆಯೇ? ಇದರ ಬಗ್ಗೆ ಸ್ವಪ್ನಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಎಸ್, ನಾವೆಲ್ಲರೂ ರಾತ್ರಿ ಮಲಗಿದಾಗ ಕನಸು ಕಾಣ್ತೇವೆ ಅಲ್ವೇ? ಕನಸು ಕಾಣುವುದು ಒಂದು ಸಾಮಾನ್ಯ ಪ್ರಕ್ರಿಯೆ. ಅದು ಸಿಹಿಗನಸು ಆಗಿರಬಹುದು, ದುಸ್ವಪ್ನವೂ ಆಗಿರಬಹುದು. ಕೆಲವೊಮ್ಮೆ ಭಯಾನಕ ಕನಸು ನಮ್ಮನ್ನ ಹೆದರಿಸಿ ಎದ್ದು ಕೂರುವಂತೆ ಮಾಡುತ್ತವೆ ಮತ್ತು ಕೆಲವೊಮ್ಮೆ ತಮಾಷೆಯ ಕನಸು ನಮ್ಮನ್ನು ನಗಿಸುತ್ತದೆ. ಇನ್ನು ಕೆಲವೊಮ್ಮೆ ನಿಗೂಢ ಕನಸು ನಮ್ಮನ್ನು ದಿನವಿಡೀ ಯೋಚಿಸುವಂತೆ ಮಾಡುತ್ತದೆ. ಪ್ರತಿಯೊಂದು ಕನಸಿಗೂ ತನ್ನದೇ ಆದ ವಿಶೇಷವಾದ ಅರ್ಥವಿದೆ. ಹಗಲುಗನಸು ಅಂದ್ರೆ ಬೆಳಗಿನ ಜಾವ ಕಾಣುವ ಕನಸು ನಿಜವಾಗುತ್ತದೆ ಎಂದು ಸಾಕಷ್ಟು ಜನರು ಹೇಳಿದ್ದನ್ನ ಕೇಳಿರುತ್ತೇವೆ ಅಲ್ಲವೇ? ಕನಸುಗಳು ರಾತ್ರಿಯೂ ಬೀಳುತ್ತೆ, ಹಗಲು ಬೀಳತ್ತೆ, ಮಧ್ಯಾಹ್ನದ ಹೊತ್ತು ಮಲಗಿದರೆ ಆಗಲೂ ಬೀಳತ್ತೆ. ಹಾಗಾದರೆ ಯಾವ ಸಮಯದಲ್ಲಿ ಕಂಡ ಕನಸು ನಿಜವಾಗುತ್ತೆ ಎನ್ನುವುದರ ಸ್ಪಷ್ಟ ಮಾಹಿತಿ ತಿಳಿದಿದೆಯೇ? ಇದರ ಬಗ್ಗೆ ಸ್ವಪ್ನಶಾಸ್ತ್ರ ಏನು ಹೇಳುತ್ತದೆ ಎನ್ನುವುದನ್ನು ನೋಡೋಣ ಬನ್ನಿ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸು ಕಾಣುವ ನಿರ್ದಿಷ್ಟ ಸಮಯವು ಅದು ವಾಸ್ತವಕ್ಕೆ ತಿರುಗುತ್ತದೆ ಅಥವಾ ಇಲ್ಲವೇ ಎಂದು ಹೇಳುತ್ತದೆ. ರಾತ್ರಿ 10ರಿಂದ 12 ಗಂಟೆಯವರೆಗೆ ಕಂಡ ಕನಸುಗಳು ನಿಜವಾಗುವುದಿಲ್ಲ. ಸಾಮಾನ್ಯವಾಗಿ ಈ ಕನಸುಗಳು ಮನಸ್ಸಿನ ಮೇಲೆ ಹಗಲಿನಲ್ಲಿ ನಡೆದ ಘಟನೆಗಳ ಪ್ರಭಾವವೇ ಆಗಿರುತ್ತವೆ. ಇನ್ನು ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯೊಳಗೆ ಕಂಡ ಕನಸುಗಳು ನನಸಾಗಬಹುದು. ಆದರೆ ಅವು ನನಸಾಗಲು ಸಾಮಾನ್ಯವಾಗಿ 1 ವರ್ಷ ಬೇಕಾಗುತ್ತದೆ. ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಡ ಕನಸು ನನಸಾಗಲು 1 ರಿಂದ 6 ತಿಂಗಳು ಸಮಯ ಬೇಕಾಗಬಹುದು. ಇನ್ನು ಮಧ್ಯಾಹ್ನ ಕಂಡ ಕನಸುಗಳು ನನಸಾಗುವುದಿಲ್ಲ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಬೆಳಗ್ಗಿನ ಕನಸುಗಳು ಏಕೆ ನನಸಾಗುತ್ತವೆ? ಬೆಳಗಿನ ಸಮಯ ಒಬ್ಬ ವ್ಯಕ್ತಿಯು ತನ್ನ ಆತ್ಮಕ್ಕೆ ತುಂಬಾ ಹತ್ತಿರವಾಗಿರುವ ಸಮಯ. ಅಲ್ಲದೆ ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಸಕ್ರಿಯವಾಗುತ್ತವೆ ಮತ್ತು ಅವುಗಳ ಪ್ರಭಾವವು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಂತ ಮತ್ತು ನಿರ್ಜೀವ ವಸ್ತುಗಳ ಮೇಲೆ ಬೀಳುತ್ತದೆ. ಹೀಗಾಗಿ ಈ ಸಮಯದಲ್ಲಿ ಕಾಣುವ ಕನಸು ನಮ್ಮ ಭವಿಷ್ಯಕ್ಕೆ ಸಂಪರ್ಕವನ್ನು ಹೊಂದಿರುತ್ತದೆ. ಹೀಗಾಗಿ ಬೆಳಗ್ಗಿನ ಜಾವ ಬೀಳುವ ಕನಸು ನನಸಾಗುತ್ತದೆ ಎಂದು ಹೇಳಲಾಗಿದೆ ಮತ್ತು ಅವುಗಳ ಪ್ರಭಾವವು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಂತ ಮತ್ತು ನಿರ್ಜೀವ ವಸ್ತುಗಳ ಮೇಲೆ ಬೀಳುತ್ತದೆ. ಹೀಗಾಗಿ ಈ ಸಮಯದಲ್ಲಿ ಕಾಣುವ ಕನಸು ಭವಿಷ್ಯಕ್ಕೆ ಸಂಪರ್ಕ ಹೊಂದುತ್ತದೆ. ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳ ಹೊರತಾಗಿ ಕನಸುಗಳು ಭವಿಷ್ಯದ ಘಟನೆಗಳನ್ನು ಸಹ ಸೂಚಿಸುತ್ತವೆ ಎಂದು ಹೇಳಬಹುದು. ಎಲ್ಲ ಕನಸುಗಳು ನಿಜವಾಗಿಲ್ಲವಾದರೂ ಒಂದೊಂದು ಕನಸಿಗೂ ಒಂದೊಂದು ಅರ್ಥವಿರುತ್ತದೆ ಎನ್ನುವುದು ಸತ್ಯ. ಈ ಸ್ವಪ್ನಶಾಸ್ತ್ರದ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಮತ್ತೆ ಸಿಗೋಣ.